ತೂಕ ಕಡಿಮೆ ಮಾಡಿಕೊಳ್ಳಲು ಏನಾದರೂ ಸಲಹೆ ಸೂಚನೆಯನ್ನ ಕೊಡಿ. ನೋಡಿ ಸ್ನೇಹಿತರೆ, ಪ್ರಶ್ನೆಗಳೇನೋ ಕೇಳ್ತೀರಾ, ಬಟ್ ನಾನು ಹೇಳಿದ್ದೀನಿ, ನಿಮ್ಮ ದಿನಚರಿಗಳು, ದಿನಚರಿ ಅಂದರೆ ದಿನನಿತ್ಯ ಮಾಡುವಂತಹ ಕೆಲಸಗಳು, ಕ್ರಿಯೆಗಳು, ಕರ್ಮಗಳು, ಚಟುವಟಿಕೆಗಳು, ಇದೆಲ್ಲವೂ ಕೂಡ ಒಬ್ಬೊಬ್ಬರದು ಒಂದೊಂದು ರೀತಿ ಇರುತ್ತೆ. ಅದನ್ನು ನಾನು ತಿಳ್ಕೊಳ್ದೇನೆ ನಿಮಗೆ ಈ ರೀತಿ ಪ್ರಶ್ನೆಗಳಿಗೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾನು ಕೊಡೋದಕ್ಕಾಗೋದಿಲ್ಲ. ಯಾರು ನನ್ನ ಹತ್ರನೂ ಬರ್ತಾರೆ, ಸಣ್ಣ ಇರೋರು ದಪ್ಪ ಆಗಬೇಕು ಗುರುಜಿ, ನನ್ನ KG ಬರೀ 55 KG 60 KG ಒಂದು 75 KG ಆಗಬೇಕು. ಖಂಡಿತವಾಗ್ಲೂ ನಾನು ಅದಕ್ಕೆ ನಿಮಗೆ ಕೌನ್ಸಿಲಿಂಗ್ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳ್ಕೊಂಡು ಕೆಲವೊಂದು ಪಥ್ಯಗಳನ್ನು ಹೇಳ್ತೀನಿ. ಅದನ್ನು ನೀವು ಫಾಲೋ ಮಾಡೋದ್ರಿಂದ ಸುಮಾರು 2 ರಿಂದ 3 ತಿಂಗಳಲ್ಲಿ ಒಂದು ಸಾಕಷ್ಟು ಒಂದು 10 KG 10-12 KG ಅಷ್ಟು ಇನ್ಕ್ರೀಸ್ ಮಾಡ್ಕೊಳ್ಬಹುದು 2 ರಿಂದ 3 ತಿಂಗಳಲ್ಲಿ. ಇದು ಏನೋ ಇಂಜೆಕ್ಷನ್ ಕೊಟ್ಟು ಅಥವಾ ಮಾತ್ರೆ ತಗೊಂಡು ಆ ಥರದ್ದೇನಿಲ್ಲ. ನೈಜವಾಗಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ತಿನ್ನಬೇಕಾಗುತ್ತೆ, ಕೆಲವೊಂದನ್ನು ಬಿಡಬೇಕಾಗುತ್ತೆ, ಕೆಲವೊಂದು ಹೇಳದಂಥ ರೀತಿ ನೀತಿಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ನಾನು ತೂಕ ದಪ್ಪ ಇದ್ದೀನಿ ಗುರುಜಿ, ನಾನು 86 KG ಇದ್ದೀನಿ, 92 KG ಇದ್ದೀನಿ, ಈ ರೀತಿ ಇದ್ದವರು 70 KG ತೂಕ ಮಾಡಬೇಕು, ಏನು ಮಾಡಬೇಕು? ಸೊ ಒಂದೇ ಸಲ 70 KG ಮಾಡೋದಕ್ಕೆ ಸಾಧ್ಯವಿಲ್ಲ. ಮೊದಲು ಒಂದು 5 ರಿಂದ 7 KG ಇದಕ್ಕೆ ಟಾರ್ಗೆಟ್ ಇಟ್ಕೊಂಡು ಮೊದಲನೇ ಹಂತ. ಅದೇ ರೀತಿ 2ನೇ ಹಂತದಲ್ಲಿ ಒಂದು 5 ರಿಂದ 7 KG 14 KG. 3ನೇ ಹಂತದಲ್ಲಿ ಇನ್ನೂ ಅವಶ್ಯಕತೆ ಇದ್ದರೆ ಒಂದು 2 ರಿಂದ 7 KG. ಈ ರೀತಿ ನೀವು ನೇರವಾಗಿ ಬಂದಾಗ ನಾನು ನಿಮಗೆ ಹೇಳಬಹುದು, ಪೂರ್ತಿಯಾಗಿ ಅಂದರೆ ಸಂಪೂರ್ಣವಾಗಿ ನಿಮ್ಮ ಬಗ್ಗೆ ತಿಳ್ಕೊಂಡು ಹೇಳಬಹುದು. ಅದಕ್ಕಿಂತ ಮುಂಚೆ ಹೇಳೋದು ಕಷ್ಟ. ಆದರೂ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ, ಮೊಟ್ಟ ಮೊದಲ ಒಂದು ಪರಿಹಾರ ಏನು ಅಂದರೆ, ದಯಮಾಡಿ ಪ್ರತಿನಿತ್ಯ ದಿನಕ್ಕೆ 2 ಸಲ ಬರಿಗಾಲಲ್ಲಿ ಭೂಮಿಗೆ ನೇರವಾಗಿ ಸಂಪರ್ಕ ಮಾಡಬೇಕು. 90 ನಿಮಿಷ ಬೆಳಿಗ್ಗೆ, 90 ನಿಮಿಷ ಸಂಜೆ. ಇದನ್ನು ನೀವು ಮಾಡಿ. ಜಂಕ್ ಫುಡ್ಗಳನ್ನು ಕಡಿಮೆ ಮಾಡಿ, ಅಂದರೆ ಆಯಿಲ್ ಫುಡ್, ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳು, ಪ್ಯಾಕ್ ಮಾಡಿರ್ತಾರೆ ರೆಡಿಮೇಡ್ ಫುಡ್ಗಳು, ಸೊ ಬೇಕರಿಯಲ್ಲಿ ಸಿಗುವಂತಹ ತಿಂಡಿ ಪದಾರ್ಥಗಳು, ಬೇಲ್ಪುರಿ, ಪಾನಿಪುರಿ, ಐಸ್ ಕ್ರೀಮು, ಇದನ್ನೆಲ್ಲ ಏನು ಪಿಜ್ಜಾ, ಬರ್ಗರು, ಏನೇನು ಹೊರಗಡೆ ತಿಂಡಿ ಇದೆಯೋ ಇದೆಲ್ಲ ಕಂಪ್ಲೀಟ್ ಬಂದ್ ಮಾಡಿಬಿಡಿ. ಅದರ ಜೊತೆಗೆ ಮೂಲವಾಗಿ ಜಂಕ್ ಫುಡ್ಗಳು, ಎಣ್ಣೆಯಲ್ಲಿ ಕರಿದಂಥ ಪದಾರ್ಥಗಳನ್ನು ಕಡಿಮೆ ಮಾಡಿ. ನೀವು ಏನಾದರೂ ತಿನ್ನಬೇಕು ಅಂದರೆ ತಿಂಗಳಲ್ಲಿ 1 ದಿವಸ ಬೇಕಾದರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ದನ ಮುಕ್ಕಿ, ಏನು ತೊಂದರೆ ಇಲ್ಲ, ತಿಂಗಳಿಗೆ 1 ಸಲ. ಬಟ್ ದಿನನಿತ್ಯ ನೀವು ಅದನ್ನೆಲ್ಲ ಮಾಡೋಂಗಿಲ್ಲ. ಇದನ್ನು ಸಾಕಷ್ಟು ಅವಾಯ್ಡ್ ಮಾಡಿ. ಇದಾದ ನಂತರ ಮೂಲವಾಗಿ ನೀವು ಸಣ್ಣ ಆಗಬೇಕು ಅನ್ನೋರು ಹಣ್ಣು ತರಕಾರಿ ಇದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆ ಕೊಡಬೇಕು. ಹಣ್ಣು ತರಕಾರಿ, ಮೊಳಕೆ ಕಟ್ಟಿರೋ ಕಾಳುಗಳು, ಡ್ರೈ ಫ್ರೂಟ್ಸನ್ನು ತಿನ್ನಬೇಕು. ಇದು ಎಲ್ಲವನ್ನ ಮಿಶ್ರಣ ಮಾಡಿ ಕೂಡ ತಿನ್ನಬಹುದು, ಅಥವಾ ಒಂದೊಂದು ದಿವಸಕ್ಕೆ ನಾವು ಉಪಯೋಗಿಸ್ಕೊಂಡು ಮಾಡಬಹುದು. ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಕಡಿಮೆ ಆಗ್ತೀರಾ. ಮೊಟ್ಟ ಮೊದಲು ನಾನು ಹೇಳ್ತಾ ಇರೋದು ವಾಕಿಂಗ್, ಬೆಳಿಗ್ಗೆ 90 ನಿಮಿಷ, ರಾತ್ರಿ ಸಂಜೆ 90 ನಿಮಿಷ. ಕತ್ಲಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಬರಿಗಾಲಿನ ನಡಿಗೆ, ಚಪ್ಪಲಿ ಹಾಕೊಂಡು ಶೂ ಹಾಕೊಂಡು ಆ ರೀತಿ ಅಲ್ಲ, ಬರಿಗಾಲಿನ ನಡಿಗೆ. ಇದನ್ನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಕಡಿಮೆ ಆಗೇ ಆಗ್ತೀರಾ. ಇದನ್ನು ನೀವು ಬೇಕಾದ್ರೆ ಮಾಡಿ ನೋಡಿ. ಇನ್ನೂ ಹೆಚ್ಚಾಗಿ ಬೇಕು ಅಂದರೆ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ನೀವು ನೇರವಾಗಿ ಬಂದರೆ ನಿಮ್ಮದೇ ಆದಂತಹ ಕೆಲವರ ಮೈಯಲ್ಲಿ ವಾತ, ಪಿತ್ತ, ಕಫ ಅಂತಾರೆ, ಇದು ಇನ್ಬ್ಯಾಲೆನ್ಸ್ ಆಗಿದ್ರೆ ಈ ರೀತಿ ಆಗುತ್ತೆ. ಅವ್ರು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸದಿಂದ ಈ ರೀತಿ ಆಗುತ್ತೆ. ಕೆಲವರು ಕೆಲಸವನ್ನು ಬದಲಾಯಿಸ್ಬೋದು, ಕೆಲವರು ಕೆಲಸವನ್ನು ಬದಲಾಯಿಸೋಕ್ಕೆ ಸಾಧ್ಯವಾಗೋದಿಲ್ಲ. ಅದೇ ಕೆಲಸದಲ್ಲಿ ಇದ್ಕೊಂಡು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಇದೆಲ್ಲ ನೀವು ಬಂದ ನಂತರ ಗೊತ್ತಾಗುತ್ತೆ. ಆದ್ದರಿಂದ ಇದಕ್ಕೆ ನಾನು ನೀಡುವಂತಹ ಉತ್ತರ ಅಷ್ಟೇ.